ಹಾಯ್ ಫ್ರೆಂಡ್ಸ್, ಇದು ನಾವು ಬೆಳ್ಳುಳ್ಳಿಗೆ ಲಾಸ್ಟ್ ಸ್ಪ್ರೇ ಕೊಡ್ತಾ ಇದ್ದೀವಿ. ದನ್ಕಾ ಕಂಪ್ನಿಯವರ ಡಿಸೈಡ್ ಅನ್ನೋ ಕೀಟನಾಶಕ. ಇದರಲ್ಲಿ ಅಟೋಫ್ರಾಕ್ಸಿನ್ 6% ಮತ್ತು ಡಯೋಕ್ತರೈನ್ 25% ಇರುತ್ತೆ. ಇದು ಜಪಾನ್ ಕಂಪ್ನಿಯ ಸಹಯೋಗದೊಂದಿಗೆ ಇವರು ಈ ಕೀಟನಾಶಕ ಬಿಡುಗಡೆ ಮಾಡಿರ್ತಾರೆ. ಇದರಿಂದ ಏನಪ್ಪ ಅಂದರೆ ನಮ್ಮ ಬೆಳ್ಳುಳ್ಳಿಯಲ್ಲಿ ಯಾವುದೇ ಥರ ಆಗಲಿ ಥ್ರಿಪ್ಸ್, ಮೈಟ್ಸ್, ಆಮೇಲೆ ಯಾವುದೇ ಥರ ಹಾರುವ ಹುಳುಗಳಾಗಲಿ ಯಾವುದೇ ಇರಲಿ ಎಲ್ಲ ರೀತಿಯ ಒಂದು ಕೀಟನಾಶಕಗಳನ್ನು ನಾಶಪಡಿಸೋಕ್ಕಂಥ ಒಂದು ಗುಣ ಇರುತ್ತೆ. ಇದು ಈ ಟೈಮಲ್ಲಿ ಬೆಳ್ಳುಳ್ಳಿಗೆ ಭಾಳ ಮುಖ್ಯ. ಯಾಕಂದರೆ ಇವಾಗ ಇಬ್ಬನಿ ಸ್ಟಾರ್ಟ್ ಆಗಿದೆ, ಲೈಟಾಗಿ ಇಬ್ಬನಿ ಸ್ಟಾರ್ಟ್ ಆಗಿಂದ ಥ್ರಿಪ್ಸು, ಮೈಟ್ಸು ಮತ್ತು ಹುಳುಗಳು ಆಗೇ ಆಗ್ತವೆ. ಅದಕ್ಕೋಸ್ಕರ ನಾವು ಇದು ಸ್ಪ್ರೇ ಮಾಡಬೇಕು. ಅದ್ರ ಜೊತೆಗೆ ನಾವು ಇನ್ನೊಂದು ಬಂದುಬಿಟ್ಟು ಪೊಟ್ಯಾಶ್ 05234 ಪೊಟ್ಯಾಶ್ ಹಾಕೋದ್ರದ್ದು ಏನಪ್ಪ ಬೆಳ್ಳುಳ್ಳಿಗೆ ಯೂಸ್ ಅಂದರೆ, ಪೊಟ್ಯಾಶ್ ಹಾಕಿದ್ರೆ ನಮ್ಮಲ್ಲಿ ದಡಿ ಇರುತ್ತೆ. ದಡಿ ಅಂದರೆ ಇದು ಎಷ್ಟು ದಡಿ ದಪ್ಪ ಬರುತ್ತೆ ಅಷ್ಟು ನಮಗೆ ಗಡ್ಡಿಗಳು ಚೆನ್ನಾಗಿ ಬರುತ್ತೆ. ಗಡ್ಡೆ ಜೊತೆಗೆ ಸೈನಿಂಗು ಕೂಡ ಬರುತ್ತೆ. ಅದನ್ನು ನಾವು ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ. ಇದರಲ್ಲಿ ಡಿಸೈಡ್ ಅನ್ನೋ ಕೀಟನಾಶಕ ಅಂತ ಒಂದು ಬಕೆಟಲ್ಲಿ ಹಾಕಿ ಅದನ್ನೇ ಸ್ಪ್ರೇ ಮಾಡಬೇಕು. ಅದ್ರ ಜೊತೆಗೆ ಇದು BSF ಕಂಪ್ನಿಯವರ ಬೋರಾನ್ ವಿತ್ ಅಮೋನೋ ಆ್ಯಸಿಡ್ಸ್ ಇದು ಕೂಡ ಭಾಳ ಮುಖ್ಯ. ಬೋರಾನ್ ಯಾಕೆ ಮುಖ್ಯ ಅಂದರೆ, ನಮ್ಮದು ದಡಿ ಜಾಸ್ತಿ ದಪ್ಪ ಆದಾಗ ನೋಡಿ, ಈ ಕಡೆ ನೋಡಲಿ, ದಡಿ ಫುಲ್ ದಪ್ಪ ಆದಾಗ ಇದರಲ್ಲಿ ಮಗ್ಲಲ್ಲಿ ಒಂದು ಚಿಕ್ಕಳು ಹೊಡಿತೈತೆ. ಚಿಕ್ಕಳು ಹೊಡೆದಾಗ ಯಾವುದೇ ಕಾರಣಕ್ಕೂ ನಮ್ಮದು ಗಡ್ಡಿ ಇದೆಲ್ಲ ಇದು ಕ್ವಾಲಿಟಿ ಚೆನ್ನಾಗಿ ಬರಲ್ಲ. ಬಟ್ ಇದು ಗಡ್ಡಿ ಏನಾಗುತ್ತೆ, ಅಳ್ಳುತ್ತೆ, ಹೊಡೆಯೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಈ ಚಿಕ್ಕಳು ಹೊಡಿಬೇಕಾದ್ರೆ ನಾವು ಹೊಡಿಬಾರ್ದಂದ್ರೆ ನಾವು ಬೋರಾನ್ ಕೂಡ ಸಿಂಪರಣೆ ಮಾಡಬೇಕಾಗುತ್ತೆ. ನಾವು ಯಾವಾಗಲೂ ರೈತರು ಏನಪ್ಪ ಅಂದರೆ, ರೋಗ ಬಂದ ಮೇಲೆ ನಾವು ಯಾವುದೇ ರೀತಿ ಎಣ್ಣೆಗಳನ್ನು ಸ್ಪ್ರೇ ಮಾಡೋದಕ್ಕಿಂತ ಮೊದಲು ನೋಡಿ, ಇವಾಗ ನಮ್ಮದು ಬೆಳ್ಳುಳ್ಳಿ ಯಾವ ಥರ ಬೆಳೆದಿದೆ. ಇದಕ್ಕೇನು ಕಾರಣಪ್ಪ ಅಂದರೆ ನಮ್ಮ ಎಫರ್ಟ್ ಯಾವ ರೀತಿ ಅಂದರೆ, ನಾವು ಬೆಳ್ಳುಳ್ಳಿ ಹಾಕಿದೆ ಅಂದರೆ ಫಸ್ಟ್ ಟೈಮ್ ಇದ್ದೇ ನಾವು ಅದಕ್ಕೆ ಒಂದು ಸ್ಪ್ರೇಗಳನ್ನ ಮಾಡ್ತಾ ಬರಬೇಕು. ರೋಗ ಬಂದ ಮೇಲೆ ಹೊಡೆದರೆ ಏನಾಗುತ್ತೆ, ಇಳುವರಿ ಕುಂಠಿತ ಆಗುತ್ತೆ. ಆದ ಕಾರಣದಿಂದ ನಾವು ಫಸ್ಟ್ ಟೈಮ್ ಇದಕ್ಕೆ ಏನು ಕೊಟ್ಟೆಪ್ಪ ಅಂದರೆ, ಒಂದು ಗೆಟ್ರೈಡ್, ಅದು ಒಂದು ಕರಾಟಿ ಬಂದುಬಿಟ್ಟು ಇವಾಗ ಥ್ರಿಪ್ಸು, ಮೈಟ್ಸು ಎಲ್ಲ ಕಂಟ್ರೋಲ್ ಮಾಡುತ್ತೆ. ಅದ್ರ ಜೊತೆ ಬೆಳ್ಳುಳ್ಳಿ ಸಣ್ಣದಿದ್ದಾಗ ಬೇರೊಳಗೆ ಜಾಸ್ತಿ ಕಾಡುತ್ತೆ. ಆ ಹುಳುಗಳನ್ನ ಸಾಯಿಸೋಕ್ಕೋಸ್ಕರ ಗೆಟ್ರೈಡ್ ಕೂಡ ಸ್ಪ್ರೇ ಮಾಡುತ್ತೆ. ಎರಡನೇದಾಗಿ ಆಫ್ಟರ್ 20 ದಿವಸ ಬಿಟ್ಟ ಮೇಲೆ, 20 ಡೇಸ್ ಬಿಟ್ಟ ಮೇಲೆ ಏನಪ್ಪ ಅಂದರೆ ಅಮಿಸ್ಟಾರ್ ಟಾಪ್ ಯಾವುದಪ್ಪ, ಅದು ಎದಕ್ಕೆ ಯೂಸಪ್ಪ ಅಂದರೆ, ಯಾವುದೇ ರೀತಿ ರೋಗ ಬರಲ್ಲ. ಟಾಪ್ ಒಂದೇ ಹೊಡಿಬೇಕು. ಅದ್ರ ಜೊತೆಗೆ ಯಾವುದು ಮಿಕ್ಸ್ ಮಾಡೋಂಗಿಲ್ಲ. ಅದರಲ್ಲೆಲ್ಲ ಕಂಟೆಂಟ್ ಇರುತ್ತೆ, ರೋಗ ಬರದಂಗೆ ತಡೆಗಟ್ಟುತ್ತೆ. ಆಮೇಲೆ ಥರ್ಡ್ ಟೈಮ್ ನಾವು ಲಾಸ್ಟ್ ಟೈಮ್ ಈ ಸ್ಪ್ರೇ ಕೊಡ್ತಾಯಿದ್ದೆ. ನೋಡ್ರಿ, ನಮ್ದು ಯಾವ ರೀತಿ ಬೆಳೆದಿದೆ ಅಂದರೆ, 1 ಎಕರೆ ಇದೆ, ಕನಿಷ್ಠ ಅಂದರೆ ಒಂದು 30 ಕ್ವಿಂಟಲ್ ನಮ್ಮ ಟಾರ್ಗೆಟಲ್ಲಿ ಬರಲೇಬೇಕದು. ಅದಕ್ಕಿಂತ ಜಾಸ್ತಿ ಬಂದರೂ ಬರ್ಬೋದು. ಆದ ಕಾರಣದಿಂದ ಈ ವಿಡಿಯೋ ಎಲ್ಲ ರೈತರಿಗೂ ನಾನು ಶೇರ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಇದರಿಂದ ಏನಾದರೂ ತಪ್ಪು ಏನಾದರೂ ಇದ್ದೆಪ್ಪ ಅಂದರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ಸ್.